ಪ್ರೀತಿ ಮಾಡಿ ಮದುವೆಯಾದ ಗಂಡನನ್ನೇ ಕೊಂದ ಕೊಲೆಗಾತಿ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರಡ್ಡೇರ ನಾಗರೂರು ಗ್ರಾಮದಲ್ಲಿ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ. ಪತ್ನಿಯ ಪತಿಯನ್ನು ಕಬ್ಬಿಣದ ಹಾರಿನಿಂದ ಹೊಡೆದು ಕೊಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಕ್ಷುಲ್ಲಕ ಕಾರಣಕ್ಕೆ ಪತಿ ಪತ್ನಿಯರ ನಡುವೆ ಆರಂಭವಾದ ಕಲಹ ಇಂದು ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ರಡ್ಡೇರ ನಾಗನೂರು ಗ್ರಾಮದಲ್ಲಿ ನಡೆದಿದೆ. ಮೃತ ದುರ್ದೈವಿ ವಿಶ್ವನಾಥ್ ಶ್ರೀಶೈಲಪ್ಪ ಹಾದಿಮನಿ 29 ವರ್ಷದವನಾಗಿದ್ದು, ಅವನ ಪತ್ನಿ ಕವಿತಾ ಹಾದಿಮನಿ ತನ್ನ ಗಂಡನನ್ನೇ ಕೊಲೆ ಮಾಡಿದ್ದಾಳೆ. ಸದ್ಯ ಕವಿತಾಳನ್ನು ನರಗುಂದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಗ್ರಾಮಸ್ಥರ ಮಾಹಿತಿಯ ಪ್ರಕಾರ ವಿಶ್ವನಾಥ್ ಮತ್ತು ಕವಿತಾ ಅವರು 2022ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು. ಮದುವೆಯಾದ ಕೆಲವು ದಿನಗಳಿಂದ ದಂಪತಿಗಳ ಮಧ್ಯೆ ಅಸಮಾಧಾನ, ಜಗಳಗಳು ಪ್ರಾರಂಭವಾಗಿದ್ದವು. ಹೀಗೆ ದಿನ ಕಳೆದಂತೆ ಗಂಡ ಹೆಂಡತಿ ನಡುವಿನ ಭಿನ್ನಾಭಿಪ್ರಾಯ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಕವಿತಾ ಸುಮಾರು 2 ವರ್ಷ ತವರು ಮನೆಯಲ್ಲೇ ವಾಸವಿದ್ದಳು. ನಂತರ ಸುಮಾರು 15 ದಿನಗಳ ಹಿಂದೆ ಪತಿಯ ಮನೆಗೆ ಬಂದಿದ್ದಳು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಗಂಡ ಹೆಂಡತಿಯ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ. ಮಧ್ಯರಾತ್ರಿ ವೇಳೆ ದಂಪತಿಯರ ನಡುವೆ ನಡೆದ ಜಗಳದಿಂದ ಆಕ್ರೋಶಗೊಂಡ ಕವಿತಾ ಕಬ್ಬಿಣದ ಸಲಾಕೆಯಿಂದ ಪತಿ ವಿಶ್ವನಾಥ್ ಅವರ ತಲೆಗೆ ಹೊಡೆದಿದ್ದಾಳೆ. ಇದರಿಂದ ತೀವ್ರ ಗಾಯಗೊಂಡ ವಿಶ್ವನಾಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ನಡೆದ ವೇಳೆ ಮನೆಯ ಮಹಡಿಯಲ್ಲಿ ಅತ್ತೆ ಮಲಗಿದ್ದಾರೆ. ಮಾವ ಮನೆಯ ಹೊರಭಾಗದಲ್ಲಿ ಮಲಗಿದ್ದರು ಎಂದು ತಿಳಿದು ಬಂದಿದೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ನರಗುಂದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಹಾಗೆ ಈ ಕುರಿತು ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವರದಿ ಚಂದ್ರಶೇಖರಗೌಡ ಪಾಟೀಲ್, ನರಗುಂದ NKS TV4. ನನ್ನ ಮಗನೇ 5 ಮಂದಿ ಮಕ್ಕಳನ್ನ ಬಿಗಿದ್ರು. ನನ್ನಪ್ಪ ನಾವು ಒಂದೊಂದು ಮಗ ಹುಟ್ಟಿದ್ರು. ನನ್ನ ಮಗನೇ